ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಎಸ್ ಐ ಆರ್ ಫಾರಮ್ ಫಿಲ್ ಮಾಡೋದು. ಎಸ್ ಐ ಆರ್ ಫಾರಮ್ ಅಂದರೆ ನಿಮ್ಮ ವೋಟರ್ ಐ ಡಿನ ವೆರಿಫೈ ಮಾಡೋದು. ಅದನ್ನು ಹೆಂಗೆ ತುಂಬಬೇಕು, ಯಾರು ತುಂಬಬೇಕು, ಯಾಕೆ ತುಂಬಬೇಕು ಅಂತ ಈ ವಿಡಿಯೋದಾಗ ಫುಲ್ ಡೀಟೇಲಾಗಿ ಹೇಳ್ತೀನಿ. ಬರ್ರಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರು ನೋಡತ್ತೀರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂದ್ರೆ ಎಸ್ ಐ ಆರ್ ಫಾರಮ್ ಅಂದರೆ ನಿಮ್ಮ ವೋಟರ್ ಐ ಡಿ ವೆರಿಫೈ ಮಾಡೋದು. ಅಂದರೆ ಏನಾಗ್ತೈತಪ್ಪ ಅಂದರೆ ಜಗತ್ತೊಳಗೆ ದುಡ್ಡು ಕೊಟ್ರೆ ತಂದೆ ತಾಯಿ ಪ್ರೀತಿ ಬಿಟ್ಟರೆ ಎಲ್ಲನೂ ಡೂಪ್ಲಿಕೇಟ್ ಸಿಗಾಕತ್ತೈತಿ. ಈಗ ಡೂಪ್ಲಿಕೇಟ್ ಅಂದ್ರೆ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗ್ತೈತಿ. ಹಾಗಾಗಿ ದುಡ್ಡು ಕೊಟ್ಟು ಏನು ಬೇಕಾದ್ ಮಾಡುವಂಥ ಜನಗಳು ಇರ್ತಾರೆ. ಅದಕ್ಕಾಗಿ ವೋಟರ್ ಐ ಡಿ ಆಗಲಿ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ವೋಟರ್ ಐ ಡಿನೂ ಡೂಪ್ಲಿಕೇಟ್ ಮಾಡಿಕೊಂಡು ಡೂಪ್ಲಿಕೇಟ್ ಹೆಸರಿಂದ ಕಾರ್ಡ್ನ ಮಾಡ್ಕೊಂಡಿರ್ತಾರೆ. ಅದನ್ನು ಈಗ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಅದನ್ನು ತಿಳ್ಕೊಂಡು ಗೌರ್ಮೆಂಟ್ ಅದನ್ನು ಡೂಪ್ಲಿಕೇಟ್ ಇದ್ದವ್ರದ್ದು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಈ ರೂಲ್ಸ್ನ ಮಾಡತ್ತಾರ. ಈ ಥರ ವೆರಿಫೈ ಮಾಡತ್ತಾರ. ಇದು ಯಾವ ರೀತಿ ವೆರಿಫೈ ಮಾಡ್ಬೇಕಪ್ಪ ಅಂದ್ರೆ, ಯಾವ ರೀತಿ ಈ ಫಾರ್ಮ್ನ ಫಿಲ್ ಮಾಡಬೇಕಪ್ಪ ಅಂದ್ರೆ, ಮೊದಲಿಗೆ ಈ ಫಾರಮ್ ತೊಗೊಂಡು ಅಂಗನವಾಡಿ ಟೀಚರ್ ಆಗಲಿ ಇಲ್ಲ ಕರೆಂಟ್ ಬಿಲ್ ತುಂಬ್ತಾರಲ್ಲ ಲೈಮ್ಯಾನ್ಗಳು ಅವರಾಗಲಿ ಇಲ್ಲ ಕನ್ನಡ ಶಾಲೆ ಟೀಚರ್ಸ್ ಆಗಲಿ ಯಾರಾದರೂ ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಇಲ್ಲ ಅಥವಾ ಮನೆಗೆ ಬರ್ತಾರೆ. ಅಡ್ರೆಸ್ ಗೊತ್ತಿದ್ರೆ ಮನೆಗೆ ಬರ್ತಾರೆ. ಇಲ್ಲಪ್ಪ ಅಂದ್ರೆ ನೀವು ಬೇರೆ ಕಡೆ ಇದ್ರೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಕೆಲವೊಬ್ಬರು ಏನು ಮಾಡ್ತಾರೆ, ಟೀಚರ್ಗಳಾಗಲಿ ಯಾರೇ ಆಗಲಿ ಅವರು ತುಂಬ್ಕೋಬೇಕು ಅಂತ ರೂಲ್ಸ್ ಐತೆ. ಆ್ಯಕ್ಚುಲಿ ಕೆಲವೊಬ್ರು ಏನು ಮಾಡ್ತಾರೆ, ಅವ್ರು ತುಂಬ್ಕೊಳ್ಳೋಂಗಿಲ್ಲ, ನಿಮ್ಮ ಕಡೆ ಫಾರಮ್ನ ಕೊಟ್ಟು ಹೋಗ್ತಾರೆ. ನಿಮಗೆ ಗೊತ್ತಾಗಂಗಿಲ್ಲ ಫಾರಮ್ ತುಂಬೋದು ಹೆಂಗೆ ಅಂತೇಳಿ. ಕೆಲವೊಬ್ಬರು ಎಜುಕೇಟೆಡ್ ಇದ್ದವ್ರು ಇರ್ತಾರೆ, ಎಜುಕೇಟೆಡ್ ಇಲ್ಲಾರ್ದವ್ರು ಇರ್ತಾರೆ. ಎಜುಕೇಟೆಡ್ ಇದ್ದವ್ರಿಗಂತೂ ಪಕ್ಕ ಓದಕ್ಕೆ ಬರೋಕ್ಕಂತೂ ಬರ್ತಿರ್ತೈತಿ. ಏನು ಬರೀಬೇಕು ಏನಿಲ್ಲ ಅಂತೇಳಿ ಡೀಟೇಲಾಗಿ ಬರೆದೇ ಬಿಟ್ಟಿರ್ತಾರೆ. ಆಚೆ ಕನ್ನಡದಾಗೆ ಬರೆದಿರ್ತಾರೆ, ಬರಿಬೋದು. ಆ ಫಾರ್ಮ್ನ ಕೆಲವೊಂದು ಟೀಚರ್ಸ್ಗಳು ಆಗಲಿ ಯಾರೇ ಆಗಲಿ ಅವರೇ ತುಂಬ್ಕೊಂಡು ಹೋಗ್ತಾರೆ, ನೋ ಪ್ರಾಬ್ಲಮ್. ಅದರೊಳಗೆ ಇಲ್ಲ ನಿಮಗೆ ಕೊಟ್ಟು ಹೋದ್ರಪ್ಪ ಅಂದ್ರೆ ಅದನ್ನು ನೀವೇ ತುಂಬ್ಕೋಬೇಕಾಗ್ತೈತಿ. ತುಂಬಿ ವಾಪಸ್ ಅವರಿಗೆ ಕೊಡಬೇಕಾಗ್ತೈತಿ. ಬರ್ರಿ ಅದನ್ನು ಯಾವ ರೀತಿ ತುಂಬೋದಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ. ಭಾಳ ಅಷ್ಟು ಡೀಟೇಲಾಗಿ ಬೇಡ. ಎಲ್ಲರಿಗೂ ಎಜುಕೇಟೆಡ್ ಇರ್ತೀರಿ, ಎಲ್ಲರಿಗೂ ಗೊತ್ತೇ ಇರ್ತೈತಿ. ಕನ್ನಡದಾಗೆ ಅಕ್ಷರಗಳು ಇರ್ತಾವೆ, ಓದ್ಕೊಳ್ಳೋದು ತುಂಬ್ಕೊಳ್ಳೋದು. ಇಲ್ಲಿ ನಾ ಸೈಡ್ ತೋರಿಸ್ತೀನಿ ನೋಡ್ರಿ, ಇದು ಎಸ್ ಐ ಆರ್ ಫಾರಮ್ ಈ ಥರ ಇರ್ತೈತಿ. ಅದರೊಳಗೆ 3 ಭಾಗ ಇರ್ತಾವೆ, ಮೇಲೆ 2 ಕೆಳಗಡೆ 1, 3 ಭಾಗ ಇರ್ತಾವೆ. 3 ಭಾಗ ಇದನ್ನು ಎ, ಇದು ಬಿ, ಇದು ಸಿ ಅಂತ ಅಂದ್ಕೊಳ್ಳೋಣ ಅಷ್ಟೆ. ಬಟ್ ನೀವೇನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಹೆಸರು ಅಂದರೆ ನಿಮ್ಮ ಹೆಸರು ವೋಟರ್ ಐ ಡಿ ಒಳಗೆ 2002ರಾಗ ನಿಮ್ಮ ಹೆಸರು ಏನಾರ ಇತ್ತಪ್ಪ ಅಂದ್ರೆ ಈ ಮೇಲಿನ ಫಸ್ಟ್ನ ಭಾಗ ಐತಲ್ಲ ಅಲ್ಲಿ ಎಲ್ಲ ಡೀಟೇಲ್ಸ್ನ ತುಂಬಬೇಕು. ಮತ್ತು ಇಲ್ಲ ಅದ್ರಾಗ ಹೆಸರು ಇಲ್ಲಪ್ಪ ಅಂತಂದ್ರೆ 2ನೇ ಭಾಗ ಐತೆ ನೋಡ್ರಿ. 2ನೇ ಭಾಗ ಒಳಗೆ ಏನೈತಿ ಎಲ್ಲ ನಿಮ್ಮ ವೋಟರ್ ಐ ಡಿ ನಿಮ್ಮ ಹೆಸರಾಗಲಿ ಎಲ್ಲನೂ ತುಂಬಬೇಕು. ಅದಾದ ತಕ್ಷಣ 3ನೇ ಭಾಗ ಐತೆ ನೋಡ್ರಿ. ಅದರೊಳಗಂತೂ ಸಿಂಪಲಾಗಿ ಡೀಟೇಲ್ಸ್ ಐತಿ. ಅದನ್ನು ಎಲ್ಲರೂ ತುಂಬಲೇಬೇಕು. ಅಂದರೆ 18 ಏಜ್ ಆದವರು ವೋಟರ್ ಐ ಡಿ ಇದ್ದವ್ರು ಎಲ್ಲರೂ ಇದನ್ನು ತುಂಬಲೇಬೇಕು. ಏನಪ್ಪ ಅಂದ್ರೆ ಫಸ್ಟ್ಗೆ ನೋಡಿರಿ, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ತೈತಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ತೈತಿ, ನಿಮ್ಮ ಹೆಸರು ಇರ್ತೈತಿ, ನಿಮ್ಮ ವೋಟರ್ ಐ ಡಿ ಇರ್ತೈತಿ. ಕೆಳಗಡೆ ನಿಮ್ಮ ತಂದೆ ತಾಯಿ ಹೆಸರು, ತಂದೆ ಹೆಸರು ಫಸ್ಟ್ ಇರ್ತೈತಿ. ಅದಾದ ತಕ್ಷಣ ತಂದೆಯ ವೋಟರ್ ಐ ಡಿ ನಂಬರ್ ಇರ್ತೈತಿ. ವೋಟರ್ ಐ ಡಿ ನಂಬರ್ ಹಾಕೋರಿ, ಇದ್ರೆ ಹಾಕ್ರಿ, ಇಲ್ಲಾಂದರೆ ಬಿಡ್ರಿ, ಬರೀ ಹೆಸರು ಅಷ್ಟು ಬರೆದು ಬಿಡ್ರಿ ನಿಮ್ಮ ತಂದೆ ಹೆಸರು. ಅದ್ರ ಕೆಳಗಡೆ ನಿಮ್ಮ ತಾಯಿ ಹೆಸರು ಇರ್ತೈತಿ. ತಾಯಿ ಹೆಸರು ಕೆಳಗೆ ತಾಯಿಯ ವೋಟರ್ ಐ ಡಿಯ ನಂಬರ್ ಇರ್ತೈತಿ. ಅದು ಇದ್ರೆ ಹಾಕ್ರಿ, ಇರಲಿಲ್ಲ ಅಂದರೆ ಬಿಡ್ರಿ. ಅದಾದ ತಕ್ಷಣ ಲಾಸ್ಟಿಗೆ ನೀವು ಗಂಡಾಗಿದ್ದರೆ ಹೆಂಡತಿ ಹೆಸರು ಹಾಕಬೇಕು, ನೀವು ಹೆಣ್ಣಾಗಿದ್ದರೆ ನಿಮ್ಮ ಗಂಡನ ಹೆಸರು ಹಾಕಬೇಕು ಕೆಳಗಡೆ. ಅದಾದ ತಕ್ಷಣ ಲಾಸ್ಟಿಗೆ ಏನಿರ್ತೈತಿ, ಒಂದು ಸಿಗ್ನೇಚರ್ ಮಾಡಬೇಕಾಗಿರ್ತೈತಿ. ಸಿಗ್ನೇಚರ್ ನೀವೇ ತುಂಬ್ತಿದ್ರೆ ನಿಮ್ಮದೇ ಸಹಿ ಮಾಡ್ಬೋದು, ಇಲ್ಲ ನಿಮ್ಮ ರಿಲೇಟಿವ್ ಯಾರು ತುಂಬ್ತಿದ್ರೆ ಅವರು ನಿಮ್ಮ ಸಂಬಂಧಪಟ್ಟವ್ರು ಆಗಿದ್ರೆ ಅವ್ರು ಬೇಕಂದ್ರೂ ಸಹಿ ಮಾಡ್ಬೋದು. ಓಕೆ, ಇಷ್ಟು ತಿಳ್ಕೊಂಡ್ರಲ್ಲ, ಸಿಂಪಲ್ಲಾಗಿರ್ತೈತಿ. ಭಾಳ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನಿಲ್ಲ ಅಂಥ ಸೀರಿಯಸ್ ವಿಷಯ ಏನಿಲ್ಲ. ನಿಮ್ಮ ವೋಟರ್ ಐ ಡಿ ವೆರಿಫೈ ಮಾಡ್ತಿರ್ತಾರೆ ಅಷ್ಟೇ, ಏನಿಲ್ಲ. ಡೂಪ್ಲಿಕೇಟ್ ಹೆಸರುಗಳನ್ನ ತೆಗೆದು ಹಾಕೋ ಸಲುವಾಗಿ ಇದನ್ನು ಹೊಸ ರೂಲ್ಸ್ ಮಾಡಿದ್ದಾರೆ. ಇದೇ ರೀತಿ ಸಾಕಷ್ಟು ಏನು ಡಾಕ್ಯುಮೆಂಟ್ಸ್ಗಳನ್ನ ವೆರಿಫೈ ಮಾಡತ್ತಾರೆ. ಫಸ್ಟ್ಗೆ ಬಂತು ಗೃಹಲಕ್ಷ್ಮಿ, ಅದಾದ ತಕ್ಷಣ ರೇಷನ್ ಕಾರ್ಡ್ನು ವೆರಿಫೈ ಮಾಡಿದರು. ಬಟ್ ಅದು ಡೂಪ್ಲಿಕೇಟು ಒರಿಜಿನಲ್ ಯಾವುದು ಅಂತ ಸರಿಯಾಗಿ ಗೊತ್ತಾಗಿಲ್ಲ. ಅದಕ್ಕಾಗಿ ಕೆಲವೊಂದಿಷ್ಟು ಒರಿಜಿನಲ್ ಇದ್ದವ್ರದ್ದು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅದಕ್ಕೆ ಆ ರೇಷನ್ ಕಾರ್ಡುಗಳು ಅದು ಮುಂದೆ ನೋಡೋಣ. ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಆಯಿತು, ರೇಷನ್ ಕಾರ್ಡ್ ಆಯಿತು. ಅದಾದ ತಕ್ಷಣ ಗೃಹಜ್ಯೋತಿ ಅನ್ನೋದನ್ನು ಅದು ವೆರಿಫೈ ಮಾಡೋದು ಬಂದೈತಿ. ಬಟ್ ಇನ್ನೂ ಅದು ಎಲ್ಲರಿಗೂ ಹರಡಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಅದು ನೆಕ್ಸ್ಟ್ ಆ ವಿಡಿಯೋನೇ ಮಾಡ್ತೀನಿ, ನಾನು ಬಿಡೋಂಗಿಲ್ಲ. ಫಸ್ಟ್ ಅದೇ ವಿಡಿಯೋ ಮಾಡೋದಿತ್ತು, ಬಟ್ ಇದು ಫಸ್ಟ್ ಬಂದಿರೋದ್ರಿಂದ ಇದನ್ನೇ ಮಾಡತ್ತೀನಿ. ಇದನ್ನು ಈ ಥರ ವೆರಿಫೈ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಈಗ
75% ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಇನ್ನೂ ಕೆಲವೊಬ್ರು ಅಲ್ಲಿ ಇಲ್ಲಿ ಅಷ್ಟು ಉಳ್ಕೊಂಡಿರ್ಬೋದು. ಅದಿಷ್ಟು ಕಂಪ್ಲೀಟ್ ಆದ್ರೆ ಮುಗಿದೋಯ್ತು. ಅದಾದ ತಕ್ಷಣ ನಿಮ್ಗೆ ಬರ್ತೈತಿ ಗೃಹಜ್ಯೋತಿ. ಇನ್ನೂ ಯಾರಿಗೂ ಕೆಲವೊಬ್ರಿಗೆ ಗೊತ್ತಿಲ್ಲ, ಒಂದು 10% ಜನಕ್ಕೆ ಅಷ್ಟು ಗೊತ್ತಿರ್ಬೋದು. ಯಾಕಂದ್ರೆ ಈ ಗೃಹಜ್ಯೋತಿ ಅನ್ನೋದು ಅದು ಏನು ಡೀಟೇಲ್ಸ್ ಐತಿ ಅದನ್ನೂ ಐತಿ, ಅದು ತುಂಬಬೇಕು. ಅದು ಭಾಳ ಇಂಪಾರ್ಟೆಂಟ್ ಐತಿ. ಫ್ರೀ ಕರೆಂಟ್ ಅದು ಒಂದು ಇಂಪಾರ್ಟೆಂಟ್ ಐತಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ನೋಡಿರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು, ಈ ವಿಡಿಯೋಗೆ ಒಂದು 10,000ದಿಂದ 2,000 ವ್ಯೂಸ್ ಬಂದರೆ ಸಾಕು. ಎಲ್ಲರೂ ವಿಡಿಯೋ ನೋಡಿದವರೆಲ್ಲ ದಯವಿಟ್ಟು ಲೈಕ್ ಮಾಡಿಕೊಡ್ರಿ. ಮತ್ತು ಗೊತ್ತಿಲ್ಲಾರ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ. ನೆಕ್ಸ್ಟ್ ವಿಡಿಯೋ ನೋಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.